ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರಿಂದ ಕಮಿಷನ್ ಪಡೆಯಲಾಗುತ್ತೆ ಅನ್ನುವ ಆರೋಪವನ್ನ ವಿಪಕ್ಷಗಳ ಮಾಡ್ತಾ ಇರುವಾಗಲೇ ಬಿಜೆಪಿ ಶಾಸಕರೊಬ್ಬರು ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಕೈಯಲ್ಲಿ ಟ್ರಾಪ್ ಆಗಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಟ್ರಾಪ್ ಆಗಿ ಅರೆಸ್ಟ್ ಆಗಿದ್ದಾರೆ. ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು ಆಪ್ತ ಸಹಾಯಕರು 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 11 ಲಕ್ಷ ರೂಪಾಯಿ ಕೇಳಿದ್ರಂತೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಮಾಡಿದ್ದಾರೆ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರರಿಂದ 5 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದಾರೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಕಾರ್ಯಾಚರಣೆ. ಲಕ್ಷ್ಮೇಶ್ವರದಲ್ಲಿ ಶಾಸಕ ಚಂದ್ರು ಲಮಾಣಿಗೆ ಸೇರಿದ ಆಸ್ಪತ್ರೆ ಒಂದಿದೆ, ಬಾಲಾಜಿ ಹಾಸ್ಪಿಟಲ್. ಅಲ್ಲಿಗೆ ದುಡ್ಡು ತಂದು ಕೊಡಕ್ಕೆ ಹೇಳಿದ್ರಂತೆ. ಬಾಲಾಜಿ ಆಸ್ಪತ್ರೆಯ ಮೇಲೆಯೇ ಲೋಕಾಯುಕ್ತ ರೇಡ್ ಆಗಿದೆ. ಶಾಸಕ ಚಂದ್ರು ಲಮಾಣಿ, ಅವರ ಆಪ್ತ ಸಹಾಯಕರಾದ ಗುರು ಲಮಾಣಿ ಮತ್ತು ಮಂಜುನಾಥ್ ಮೂವರನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಶಾಸಕರೊಬ್ಬರ ಬಂಧನದಿಂದ ಒಂದು ಕೋಟಿ ಕಾಮಗಾರಿಗೆ 11 ಲಕ್ಷ ಕಮಿಷನ್ ಕೇಳಿದ್ರಂತೆ ಡಾಕ್ಟರ್ ಚಂದ್ರು ಲಮಾಣಿ, ಶಿರಹಟ್ಟಿ ಶಾಸಕರು. 11% ಆಯ್ತ್ರಿ, 11%. ಹನ್ನೊಂದು ಲಕ್ಷದ ಪೈಕಿ 5 ಲಕ್ಷ ಪಡೆಯುವಾಗ ಬಂಧನ.
ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರಂತೆ. ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಆರೋಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯ ನಂತರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದೆದುರು ಹಾಜರುಪಡಿಸಿ ಹೆಚ್ಚಿನ ತನಿಖೆಗೆ ತಮ್ಮ ವಶಕ್ಕೆ ನೀಡುವಂತೆ ಕೇಳುವ ಸಾಧ್ಯತೆ ಇದೆ. ವಿರೋಧ ಪಕ್ಷಕ್ಕೆ ತೀವ್ರ ಮುಜುಗರ ತಂದಿಟ್ಟಿರುವ ಬೆಳವಣಿಗೆ ಇದು. ಹೆಚ್ಚಿನ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ಮಾತಾಡ್ತೀವಿ ಅಂತಿದ್ದಾರೆ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ. ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ. ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ. ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಚಂದ್ರು ಲಮಾಣಿ 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿಯ ಶಾಸಕರು. ಅಲ್ಲ, ಅದು ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಡಾಕ್ಟರ್ ಚಂದ್ರು ಲಮಾಣಿ 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿ. ನಮ್ಮ ಗದಗ ರಿಪೋರ್ಟರ್ ಗಿರೀಶ್ ಕಮ್ಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಎಷ್ಟು ಗಂಟೆಗೆ ಈ ಘಟನೆ ಆಗಿದ್ದು? ದೂರುದಾರ ಪೂಜಾರ್ ಸ್ಥಳೀಯರ ಯಾವ ಗುತ್ತಿಗೆಯನ್ನು ಪಡೆದಿದ್ರು? ಎಷ್ಟರ ಗುತ್ತಿಗೆಯಾಗಿತ್ತು? 1 ಕೋಟಿಯಲ್ಲಿ 11 ಲಕ್ಷ ಲಂಚ ಅಂತಂದರೆ ಉಳಿದ ಹಣವನ್ನು ಮೊದಲೇ ಕೊಟ್ಟಿದ್ರ? ಏನೇನಿದೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ನಮಗಿದ್ರೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ 2 ಗಂಟೆ ಹೊತ್ತಿಗೆ ಬಾಲಾಜಿ ಆಸ್ಪತ್ರೆ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂಥ ಲಕ್ಷ್ಮೇಶ್ವರದ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂತಹ ಅವರ ಬಾಲಾಜಿ ಆಸ್ಪತ್ರೆ ಏನಿದೆ ಅದು ಅವರ ಕಚೇರಿ ಕೂಡ ಆಗಿದೆ. ಈ ಕಚೇರಿಯಲ್ಲಿ ವಿಜಯ್ ಅನ್ನೋರ ಏನು ಗುತ್ತಿಗೆದಾರ ಇದ್ದಾನೆ, ಈತನಿಂದ 10 ಲಕ್ಷ ರೂಪಾಯಿ 11 ಲಕ್ಷ ರೂಪಾಯಿ ಪಡೀಲಿಕ್ಕೆ ಈಗ ಮುಂದಾಗಿದ್ರು. ಅದರಲ್ಲಿ ಮುಂಗಡವಾಗಿ 5 ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಜೊತೆಗೆ 2 ಅವರ ಪಿಎಗಳು ಕೂಡ ಇದ್ರು ಅಂತನೂ ಮಾಹಿತಿ ಇದೆ. ಸದ್ಯಕ್ಕೆ ಅವ್ರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಂಜೆ ಹೊತ್ತಿಗೆ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವಿಷಯಗಳು ಕೂಡ ಈಗ ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು. ಏನು ಸಂಕದಾಳ ಬಳಿ ಇರ್ತಕ್ಕಂತಹ ರಸ್ತೆ ತಡೆಗೋಡೆಯ ವಿಷಯವಾಗಿ ಏನು 1 ಕೋಟಿ ರೂಪಾಯಿ ಮೊತ್ತದಲ್ಲಿ ಏನು ಕಾಮಗಾರಿ ನಡೀತಾ ಇರುತ್ತೆ. ಈ ಕಾಮಗಾರಿಗೆ ಆರಂಭ ಆಗುವ ಮುನ್ನ 5 ಲಕ್ಷ ರೂಪಾಯಿಯನ್ನ ಕೊಡಬೇಕು. ಅದಾದ ನಂತರ ಮತ್ತೆ 5 ಲಕ್ಷ ರೂಪಾಯಿ ಕೊಡಬೇಕು. ಒಟ್ಟು ರೌಂಡ್ ಆಗಿ ಏನು 1% ಅಂತ ಹೇಳಲಾಗುತ್ತೆ. ಆದ್ರೆ ಇದನ್ನ ಇವರು 11 ಲಕ್ಷಕ್ಕೆ ರೌಂಡ್ ಮಾಡಿರ್ತಾರೆ. 11 ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನ ಇಟ್ಟಿರ್ತಾರೆ. ಮುಂಗಡವಾಗಿ 5 ಲಕ್ಷ ರೂಪಾಯಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ರೈಡ್ಗೆ ಒಳಗಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಗದಗ ಲೋಕಾಯುಕ್ತ ಪೊಲೀಸರು ಜೊತೆಗೆ ಧಾರವಾಡದ ಲೋಕಾಯುಕ್ತ ಪೊಲೀಸರ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೂ ಈಗ ವಿಚಾರಣೆಗಳು ನಡೀತಾ ಇದೆ. ವಿಚಾರಣೆ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆಗಳಾಗುತ್ತೆ. ಅದಾದ ನಂತರ
ಜಿಲ್ಲಾ ನ್ಯಾಯಾಲಯಕ್ಕೆ, ವಿಶೇಷ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಇವ್ರನ್ನ ಹಾಜರುಪಡಿಸಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಇದೆ ಅಜಿತ್. ಈ ಇಬ್ಬರ PAಗಳ ಪಾತ್ರ ಏನಿದ್ರಲ್ಲಿ? ಅಜಿತ್, PAಗಳ ಮೂಲಕವೇ ಇವರು ಲಂಚವನ್ನ ಪಡಿತಾ ಇದ್ರು. ಈ ಒಂದೇ ಕೇಸ್ ಅಲ್ಲ, ಇಂದು ಕೂಡ ಅನೇಕ ಕೇಸ್ಗಳಲ್ಲಿ PAಗಳ ಮುಖಾಂತರ PAಗಳನ್ನ ಮುಂದೆ ಬಿಟ್ಟು ಈ ರೀತಿಯ ಕಮಿಷನ್ ವ್ಯವಹಾರ ನಡೀತಾ ಇತ್ತು ಅನ್ನೋ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಗುತ್ತಿಗೆದಾರರ ಸಂಘ ಏನಿದೆ ಅದು ಕೂಡ ರಾಜ್ಯವ್ಯಾಪಿ ಏನು ಪ್ರೆಸ್ ಮೀಟ್ ಮಾಡ್ತಾ ಇದೆ. ಇಲ್ಲೂ ಕೂಡ ಗದಗ್ನಲ್ಲಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಲಕ್ಷ್ಮೇಶ್ವರ ಅಂದ್ರೆ ಶಿರಹಟ್ಟಿ ಮತ್ತು ಇನ್ನೂ ಕೆಲ ಭಾಗಗಳಲ್ಲಿ ಗದಗ್ನಲ್ಲೂ ಕೂಡ ಈ ರೀತಿ ಕಮಿಷನ್ ದಂಧೆ ನಡೀತಾ ಇದೆ. ಕೇವಲ ಆಡಳಿತಾರೂಢ ಶಾಸಕರಿಗೆ ಅಷ್ಟೇ ಅಲ್ಲ, ಪ್ರತಿಪಕ್ಷದ ಶಾಸಕರು ಕೂಡ ಹಣ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದರು. ಜೊತೆಗೆ ಪ್ರತಿಪಕ್ಷದ ಕೆಲ ನಾಯಕರು, ಪರಾಜಿತ ನಾಯಕರಿಗೂ ಕೂಡ ಈ ಹಣ ಸಂದಾಯ ಆಗ್ಬೇಕಾಗುತ್ತೆ ಅನ್ನೋ ಆಫ್ ದ ರೆಕಾರ್ಡ್ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಏನು ಕಮಿಷನ್ ದಂಧೆ ವಿಷಯವೇ ವ್ಯಾಪಕವಾಗಿ ಗದಗ್ನಲ್ಲಿ ಚರ್ಚೆ ಆಗ್ತಾ ಇದೆ ಅಜಿತ್. ಈ ಫೋಟೋದಲ್ಲಿ ಏನು ದುಡ್ಡಿನ ಸಮೇತ ನಿಂತ್ಕೊಂಡಿರುವ 4 ಜನ ನಿಂತ್ಕೊಂಡಿರೋ ಫೋಟೋ ಇದೆಯಲ್ಲ, 5 ಜನ ಇದ್ದಾರೆ, ಅದರಲ್ಲಿ ಶಾಸಕರಿದ್ದಾರ? ಗುರುತು ಸಿಗ್ತಿಲ್ಲ. ಎಸ್ ಅಜಿತ್, ಶಾಸಕರು ಜೊತೆಗೆ ಅವರ ಇಬ್ಬರು PA ಮತ್ತು ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಅಂದರೆ 5 ಲಕ್ಷ ರೂಪಾಯಿ ಲಂಚದ ಹಣ ಶಾಸಕರು ತಮ್ಮ ಕೈಗೆ ತಗೊಂಡಿಲ್ವಾ ಅನ್ನೋ ಡೌಟ್ ಬರ್ತಿದೆ. ಯಾಕಂದ್ರೆ ಇಲ್ಲಿ PAಗಳ ಜೊತೆಗೆ ಫೋಟೋ ಇರೋದ್ರಿಂದ. ಅಜಿತ್, ಈಗಾಗಲೇ ನಾ ಹೇಳ ಹಾಗೆ ಶಾಸಕರ ಎಲ್ಲ ಕಾರ್ಯವನ್ನ ಈ PAಗಳು, ಅದರಲ್ಲಿ ಒಬ್ಬ ಮಂಜುನಾಥ್ ಅನ್ನೋನು ಸರ್ಕಾರಿ PA, ಮತ್ತೊಬ್ಬ ಗುರು ಅನ್ನೋನು ಖಾಸಗಿ PA, ಇಬ್ರು ಕೂಡ ನಿಭಾಯಿಸ್ತಾ ಇದ್ರು. ಇವರಿಬ್ಬರೇನೆ ಈ ಸದ್ಯಕ್ಕೆ ಈ ಹಣವನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದನ್ನೇ ಲೋಕಾಯುಕ್ತರು ಸ್ಪಷ್ಟಪಡಿಸ್ತಾ ಇಲ್ಲ. ಸದ್ಯಕ್ಕೆ ತನಿಖಾ ಹಂತ ಇರೋದ್ರಿಂದ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಧಾರವಾಡದ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಬಂದಿರೋದ್ರಿಂದ ಮಾಧ್ಯಮಗಳಿಗೆ ಕೂಡ ಅವರು ಹೆಚ್ಚಾಗಿ ಏನು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮೂಲಗಳ ಪ್ರಕಾರ ಈ ಹೇಳೋದಾದ್ರೆ ಈಗ ಅವರ PAಗಳೇನಿದ್ದಾರೆ ಆ ಇಬ್ಬರು PAಗಳಿಂದನೇ ಈ ಹಣವನ್ನ ಪಡೆದಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಬೇಡಿಕೆಯನ್ನ ಕೂಡ ಅವರೇ ಇಟ್ಟಿದ್ರು. ಒಂದು ಮೂಲಗಳ ಪ್ರಕಾರ ಶಾಸಕರು ಸ್ವತಃ ಈ ಆಡಿಯೋದಲ್ಲಿ ಮಾತನಾಡಿ, ಅಂದ್ರೆ ಈ ಗುತ್ತಿಗೆದಾರನ ಜೊತೆಗೆ ಮಾತನಾಡಿ ಹಣದ ಬೇಡಿಕೆ ಇದ್ದಂತಹ ಆಡಿಯೋ ಕೂಡ ಇದೆ. ಈ ಆಡಿಯೋ ಸಮೇತವೇ ಕೂಡ ಗುತ್ತಿಗೆದಾರ ಲೋಕಾಯುಕ್ತಕ್ಕೆ ದೂರ ನೀಡಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇದನ್ನೆಲ್ಲವನ್ನ ಲೋಕಾಯುಕ್ತ ಪೊಲೀಸರು ಸ್ಪಷ್ಟಪಡಿಸಬೇಕಾಗಿದೆ ಅಜಿತ್. ಓಕೆ, ಅಂದ್ರೆ ಶಾಸಕರು ದುಡ್ಡು ಕೇಳ್ತಾ ಇರುವ ಆಡಿಯೋ ರೆಕಾರ್ಡಿಂಗ್ ಕೂಡ ಇರುವ ಸಾಧ್ಯತೆ ಇದೆ. ಶಾಸಕರ ಎಲ್ಲ ವ್ಯವಹಾರವನ್ನು ಈ ಇಬ್ಬರು PAಗಳೇ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವ ಜಾಗದ ಮೇಲೆ ರೇಡ್ ಆಗಿದೆಯೋ ಅದು ಶಾಸಕರಿಗೆ ಸೇರಿದ ಆಸ್ಪತ್ರೆ ಮಾತ್ರ ಅಲ್ಲ, ಅವ್ರ ಆಫೀಸು ಅಲ್ಲೇ ಇತ್ತು ಅಂತೀರಿ ನೀವು? ಅಜಿತ್, ಸಾಮಾನ್ಯವಾಗಿ ಇವರು ವೈದ್ಯರಾಗಿರೋದ್ರಿಂದ ಅವರ ವೈದ್ಯ ಬಾಲಾಜಿ 2023ರ ಎಲೆಕ್ಷನ್ಗೂ ಮುಂಚೆ ಇವರು ಲಕ್ಷ್ಮೇಶ್ವರ ತಾಲೂಕಾ ವೈದ್ಯಾಧಿಕಾರಿಗಳಾಗಿದ್ರು. ಅದಾದ ನಂತರ ಅವರು ರಾಜಕೀಯಕ್ಕೆ ಧುಮುಕ್ತಾರೆ. ಅಲ್ಲಿ ಟಿಕೆಟ್ ಸಿಕ್ಕ ನಂತರ ಅವರು ಎಲೆಕ್ಷನ್ ನಿಂತು ಏನು ವಿಜಯ ಗಳಿಸ್ತಾರೆ. ಅದಾದ ನಂತರ ಅವರ ಏನು ಬಾಲಾಜಿ ಆಸ್ಪತ್ರೆ ಇದೆ ಅದು ಅವರ ಜನಸಂಪರ್ಕ ಕಚೇರಿ ಕೂಡ ಆಗುತ್ತೆ. ಜನರನ್ನ ಭೇಟಿ ಆಗೋದು ಇದೇ ಆಸ್ಪತ್ರೆಯ ಕೂಗಳತೆ ದೂರದಲ್ಲಿ ಪಂಪಾ ಸರ್ಕಲ್ ಅಂತ ಹೇಳಿ ಹೇಳಲಾಗುತ್ತೆ. ಇದರ ಪಕ್ಕದಲ್ಲೇ ಇರ್ತಕ್ಕಂತಹ ಈ ಆಸ್ಪತ್ರೆ ಕೂಗಳತೆ ದೂರದಲ್ಲೇ ಮನೆ ಇದೆ. ಇಲ್ಲೇ ಅಂದ್ರೆ ಅವರ ಎಲ್ಲ ಚಟುವಟಿಕೆಗಳು ಇಲ್ಲೇ ಆಗ್ತಾ ಇತ್ತು. ಅವರು ಮಧ್ಯಾಹ್ನದ ಊಟದ ನಂತರ ಇದೇ ಕಚೇರಿ ಅಂದ್ರೆ ಲಕ್ಷ್ಮೇಶ್ವರದಲ್ಲಿ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂತಹ ಈ ಒಂದು ಬಾಲಾಜಿ ಆಸ್ಪತ್ರೆಯ ಪಕ್ಕದಲ್ಲೇ ಆಸ್ಪತ್ರೆಯಲ್ಲೇ ಕುಳಿತುಕೊಂಡು ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರ PAಗಳು ಈ ರೀತಿ ಲಂಚವನ್ನ ಬೇಡಿಕೆ ಇಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಶಾಸಕರು ಕೂಡ ಇದೇ ಕಚೇರಿಯಲ್ಲಿ ಅವರ ಏನು ಕಚೇರಿ ಮತ್ತು ಆಸ್ಪತ್ರೆಯ ಕಚೇರಿ ಏನಿದೆ ಈ ಕಚೇರಿಯಲ್ಲಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರು ಕೂಡ ಈಗ ಏನು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯನ್ನ ನಡೆಸಿದ ನಂತರ ಈ ಬಗ್ಗೆ ಮತ್ತಷ್ಟು ಡಿಟೇಲ್ಗಳು ಸಿಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ಅವರ ಅಭಿಮಾನಿಗಳು ಕೂಡ ಈ ಆಸ್ಪತ್ರೆಯ ಅಂಗಳದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಅವರು ಹೇಳೋದು ಒಂದೇ, ಅಂದ್ರೆ ಈ ಷಡ್ಯಂತ್ರ ಮೂಲಕ ಶಾಸಕರನ್ನ ಮೊದಲ ಬಾರಿಗೆ ಏನು ಶಾಸಕರಾಗಿದ್ರು ಇವರನ್ನ ಅಂದ್ರೆ ಸಹಿಸಲಾರದೆ ಈ ರೀತಿ ಷಡ್ಯಂತ್ರದ ಮೂಲಕ ಇವರನ್ನ ಟ್ರ್ಯಾಪ್ ಮಾಡಲಾಗಿದೆ, ಇದರ ಹಿಂದೆ ಕಾಣದ ಕೈಗಳಿವೆ ಅನ್ನೋ ಮಾತುಗಳನ್ನು ಕೂಡ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಜಿತ್.
ಎಸ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗೆ ಗಿರೀಶ್. ಶಿರಹಟ್ಟಿ ಶಾಸಕ ಬಿಜೆಪಿ MLA ಡಾಕ್ಟರ್ ಚಂದ್ರು ಲಮಾಣಿ ಫಸ್ಟ್ ಟೈಮ್ MLA ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಅನ್ನುವ ಸುದ್ದಿ ಬ್ರೇಕ್ ಆಗ್ತಾ ಇದೆ. ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ಸಿನ ವಿರುದ್ಧ ಆರೋಪ ಮಾಡ್ತಾ ಇದ್ರು. 40% ಕಮಿಷನ್ ಇದೆ, 50%, 60% ಅಂತ. ಇದು ಕಮಿಷನ್ ಸರ್ಕಾರ ಅಂತ ಇದ್ರು. ಅವರದ್ದೇ ಪಕ್ಷದ ಶಾಸಕರೊಬ್ಬರು ಈ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ. ಒಂದು ಸಣ್ಣ ಬ್ರೇಕ್. ಬಿಜೆಪಿ ಶಾಸಕರೊಬ್ಬರು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಂಥ ಸುದ್ದಿಯ ನಂತರ ಈಗ ಆಡಳಿತ ಪಕ್ಷದ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ DK ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ತಯಾರಿಯಲ್ಲಿದ್ದಾರೆ. ಇನ್ನೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿದ್ದಾರೆ. ಅವರು ಒಬ್ಬರೇ ಇಲ್ಲ, ಅವರ ಜೊತೆಗೆ 5 ಶಾಸಕರು, 12 ಜಿಲ್ಲೆಗಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ. ಸಾಲದು ಅಂತ KN ರಾಜಣ್ಣ, ಮಾಜಿ ಸಚಿವ ಸಿದ್ದರಾಮಯ್ಯನವರ ಇನ್ನೊಬ್ಬ ಕಟ್ಟರ್ ಬೆಂಬಲಿಗ KN ರಾಜಣ್ಣ ಅವರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ, AICC ಅಧ್ಯಕ್ಷರ ಜೊತೆ ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ KN ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು. ರಾಜ್ಯದಲ್ಲಿರುವ ಗೊಂದಲಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಅನ್ನೋದು ಅವರ ಮನವಿಯಾಗಿತ್ತು. ಈ ಭೇಟಿಯ ನಂತರ ಹೊರಗೆ ಬಂದು ಇವರು ಹೇಳಿದ್ದು, ವೆರಿ ಇಂಟ್ರೆಸ್ಟಿಂಗ್. ಕುರ್ಚಿ ಸಂಘರ್ಷ ಬಗೆಹರಿಸುವ ನಿರ್ಧಾರ ಮಾಡಿದೆಯಾ ಕಾಂಗ್ರೆಸ್ ಹೈಕಮಾಂಡ್? ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಾಗಿ ಬಂದ ನಂತರ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆ ವೆರಿ ಇಂಟ್ರೆಸ್ಟಿಂಗ್. ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂದ್ರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂದ್ರಂತೆ. ಏನಿದರ ಅರ್ಥ?
ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೊಂದು ಸಭೆಯಾಗಿತ್ತು. ಆ ಸಭೆಯಲ್ಲಿ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಕರೆಸಿ ಮಾತಾಡ್ತೀವಿ ಅಂತ ಹೇಳಿ ಕಳಿಸಲಾಗಿತ್ತು ಅಂತ ಸುದ್ದಿಯಾಗಿತ್ತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂದಿದ್ದಾರಂತೆ. ಹಾಗಾದ್ರೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಒಂದು ಸಭೆ ಆಗತ್ತಾ? ಇಬ್ಬರು ಹಿರಿಯ ನಾಯಕರುಗಳನ್ನ ದೆಹಲಿಗೆ ಕರೆಸಿಕೊಳ್ಳುತ್ತಾ ಹೈಕಮಾಂಡ್? ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ನಂತರ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ರಾಜ್ಯದ ಗೊಂದಲಗಳು, ಕೆಲ ವಿಚಾರಗಳನ್ನು ಅವರ ಗಮನಕ್ಕೆ ತಂದ್ವಿ, ತುರ್ತಾಗಿ ಬಗೆಹರಿಸಿ ಅಂತ ಕೇಳ್ಕೊಂಡ್ವಿ. ಖರ್ಗೆ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಗೊಂದಲ ಬಗೆಹರಿಸ್ತೀವಿ ಅಂದಿದ್ದಾರೆ. ಮೊದಲ ಬಾರಿಗೆ ಅವರು ನಾವು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಇಡೀ ಪಕ್ಷ, ಕಾರ್ಯಕರ್ತರು ಎದುರು ನೋಡ್ತಾ ಇದ್ದೀವಿ ಅಂದ್ರು. ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಕೆ.ಎನ್. ರಾಜಣ್ಣ ಅವರು ಸಹಮತಿ ವ್ಯಕ್ತಪಡಿಸಿದ್ರು. ಸರ್, ಖರ್ಗೆ ಸಾಹೇಬರು ಭೇಟಿಯಾಗಿದ್ದೀವಿ. ರಾಜಣ್ಣ ಸರ್, ನಾವು ಜೊತೆ ಶಾಸಕರು, ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು, ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ವೇಟ್ ಮಾಡೋಣ. ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ, ಭಾಳ ಲೇಟ್ ಆಗಿದೆ. ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಹೇಳಿದ್ವಿ, ಬೇಗ ಇತ್ಯರ್ಥ ಮಾಡ್ತಂತ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ, ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು, ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೇದು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ನಾವೆಲ್ಲ ಈ ವಿಷಯಗಳನ್ನೆಲ್ಲ ಏನು ಸಚಿವರು ಹೇಳಿದ್ದಾರೆ ಆ ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. ಗೊಂದಲ ಇವೆಲ್ಲ ಇದ್ರೆ ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಕೂಡ ಒಳಿತಲ್ಲ. ಆದ್ರಿಂದ ಗೊಂದಲ ನಿವಾರಣೆ ಆಗಲಿ, ಜಾಗ್ರತೆ ಅಂತಕ್ಕಂಥ ಅಭಿಪ್ರಾಯ ಅವ್ರು ಏನು ಸೂಚನೆ ಮಾಡಿದ್ದಾರೆ ಅದು ನಮ್ದೆಲ್ಲರದು ಕೂಡ ಸಹಮತ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ಕೂಡ ಮತ್ತೆ ಒತ್ತಾಯಿಸ್ತಾ ಇದ್ದಾರೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡಿ ಅಂತ. ಇಲ್ಲದೆ ಹೋದ್ರೆ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗತ್ತೆ. ಎಚ್ಚರಿಕೆಯ ಧಾಟಿಯಲ್ಲಿ ಮಾತಾಡಿದ್ದಾರೆ ಶಾಸಕರು. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಮಾತು. ಇನ್ನೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನಾವ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಅಂದ್ರು. ಆ ಮಾತು ಯಾಕೆ ಬಂತು? ಮುಖ್ಯಮಂತ್ರಿಗಳ ಟ್ವೀಟ್ ವೆರಿ ಇಂಟ್ರೆಸ್ಟಿಂಗ್ ಇದೆ, ಆ ವಿಷಯಕ್ಕೆ ಬರ್ತೀನಿ ಆಮೇಲೆ.
26ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆದಿದೆ ಅಂತ ಮಾಹಿತಿ ಇದೆ. ಬಹುಶಃ ಈ ದಿನಾಂಕದಲ್ಲಿ ಅವರಿಗೆ ಒಳ್ಳೆಯದಾಗೋ ಸಾಧ್ಯತೆ ಇದೆ ಅಂದ್ರು. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ನಾವು ಒತ್ತಡ ಹಾಕಿದ್ದೀವಿ ಹೈಕಮಾಂಡ್ ಮೇಲೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಇದರ ಬೆಲೆಯನ್ನು ತೆರಬೇಕಾಗ್ತದೆ. ಈ ವಿಚಾರವಾಗಿ ಬೆಲೆಯನ್ನು ನಮ್ಮ ಪಕ್ಷ ತೆರಬೇಕಾಗ್ತದೆ. ಇವತ್ತು ಸಾಕಷ್ಟು ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ ಮತ್ತು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಬಡವ್ರಿಗೆ ಆಸರೆಯಾಗಿ ನಮ್ಮ ಪಕ್ಷ ನಿಂತಿದೆ. ಆದರೆ ಈ ವಿಚಾರದಲ್ಲಿ ನಮ್ಗೆ ಯಾಕೋ ಸ್ವಲ್ಪ ಇರುಸು ಮುರುಸು ಆಗ್ತದೆ ಎಲ್ಲ ಕಡೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ನಾವು ಕೂಡ ಒತ್ತಡ ಹಾಕಿದ್ದೀವಿ. ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಿಬಂತೆ. ಮತ್ತೆ ಬರಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲಿ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ಈ ಮಧ್ಯೆ ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಬರ್ತಾ ಇರುವಂಥ ಟ್ವೀಟ್ಗಳು ದಿನದಿಂದ ದಿನಕ್ಕೆ ಕುತೂಹಲಕಾರಿ ಆಗ್ತಾ ಇದ್ದಾವೆ. ಮುಡಾ ಕೇಸಿನ ಆರೋಪಗಳ ಬಂದಾಗ, ಮುಡಾ ಸೈಟ್ ಹೊಡೆದ ಆರೋಪಗಳ ಬಂದಾಗ ಇರ್ತಿದ್ವಲ್ಲ ಟ್ವೀಟು, ಆ ಧಾಟಿಗೆ ಬಂದಿದ್ದಾವೀಗ. ನಾನು ರಣರಂಗವನ್ನ ಬಿಟ್ಟು ಹೋಗುವ ಹೇಡಿ ಆಗಲಾರೆ, ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರದ ವಿರುದ್ಧ ನಾನು ಹೋರಾಡ್ತೇನೆ. ಕುರಿ ಕಾಯುವವನು ಸಿಎಂ ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನನ್ನ ಜಾತಿ ಕಾರಣದಿಂದ ವಿರೋಧಿಗಳು ನನ್ನ ಮೇಲೆ ದಾಳಿ ಮಾಡ್ತಾರೆ. ಕೆಲವು ಪಟ್ಟಭದ್ರರಿಗೆ ನನ್ನನ್ನು ರಾಜಕೀಯವಾಗಿ ಮುಗಿಸುವ ದುರುದ್ದೇಶ ಇದೆ. ದೊಡ್ಡ ದೊಡ್ಡ ನಾಯಕರ ಸಂಚು ಮಾಡ್ತಾ ಇದ್ದಾರೆ. ಏನೇ ಸಂಚು ಮಾಡಿದ್ರೂ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ನನ್ನ ಉಸಿರಿರೋ ತನಕ ಷಡ್ಯಂತ್ರ ರಾಜಕಾರಣದ ವಿರುದ್ಧ ಹೋರಾಡ್ತೇನೆ. ಸಾಮಾಜಿಕ ನ್ಯಾಯದ ಪರ ನಿಂತಾಗಲೆಲ್ಲ ನನ್ನ ವಿರುದ್ಧ ದಾಳಿಗಳಾಗಿದ್ದಾವೆ. ಶೋಷಿತರ ಪರ ನಾನು ಕೆಲಸ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿಗೆ 136 ಸ್ಥಾನ ಬಂದಿವೆ ಅಂತ. ಈಗ್ಯಾಕೆ ಈ ಟ್ವೀಟು? ವಿಪಕ್ಷಗಳನ್ನ ಉದ್ದೇಶಿಸಿ ಹೇಳಿದ್ರ? ವಿಪಕ್ಷಗಳ ಕಡೆಯಿಂದ ಅಂಥ ಪ್ರಯತ್ನ ಏನಾಗ್ತಿಲ್ಲ. ವಿಪಕ್ಷಗಳನ್ನು ಉದ್ದೇಶಿಸಿ ಹೇಳೋದಾದ್ರೆ ಒಂದು ಶಬ್ದನಾದ್ರೂ ವಿಪಕ್ಷ ಅಂತ ಬರಬೇಕಿತ್ತು, ಬಂದಿಲ್ಲ. ಮುಖ್ಯಮಂತ್ರಿಗಳ ಈ ಟ್ವೀಟಿಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ನಾವ್ಯಾರೂ ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಅಂತ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಏನ್ರಿ ಇದು? ಒಂದಕ್ಕೊಂದು ಕನೆಕ್ಟೆಡ್ಡಾ ಡಿಸ್ಕನೆಕ್ಟೆಡ್ಡಾ? ಶಾಸಕರುಗಳು ಫಾರಿನ್ಗೆ ಹೋಗಿದ್ದು, ಡಿ ಕೆ ಶಿವಕುಮಾರ್ ಅವರು ಅಸ್ಸಾಮಿಗೆ ಹೋಗಿದ್ದು, ಅದೇ ಟೈಮ್ನಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ಮತ್ತು ಇತರರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದು. ನಾವೊಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ. ಇನ್ನು ಇವರು ಹೇಳಿದ್ರೆ ನಂಬಬೇಕಾಗಿರಲಿಲ್ಲ, ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳದ್ದು ಇಂಥ ಟ್ವೀಟ್. ಎಸ್ ಅಜಿತ್,
ಈಗ ನಡೀತಿರುವಂಥ ಒಂದು ವಿದ್ಯಮಾನವನ್ನು ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನು ಹೈಕಮಾಂಡ್ ಮಾಡ್ಕೊಂಡಿದೆಯಾ ಅಂತಕ್ಕಂಥ ಮನ ಮೂಡ್ತಾ ಇದೆ. ಆದರೆ ಅದು ಯಾವಾಗ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೂ ಕೂಡ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಅತ್ಯಂತ ಪ್ರಭಾವಿ ಸಚಿವರು, ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಶಾಸಕರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಅವರ ಡಿಮಾಂಡ್ ಇರತಕ್ಕಂಥದ್ದು ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಏನು ವಿದ್ಯಮಾನ ಇದೆ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿರುವಂಥ ತೀರ್ಮಾನ ನೀವು ತೆಗೆದುಕೊಂಡದ್ದೇ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅನುಭವಿಸಬಹುದಾಗಿರ್ತಕ್ಕಂಥ ಸಂಕಷ್ಟವನ್ನು ಪರಿಹಾರ ಮಾಡಬಹುದು ಅಂತಕ್ಕಂಥನ್ನ ಬಹಳ ಸವಿಸ್ತಾರಾಗಿ ಹೇಳುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದರ ಜೊತೆಗೆ ಸಿದ್ದರಾಮಯ್ಯರ ಪರವಾಗಿ ಏನಾದರೂ ಕೂಡ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ರಾ ಅಂತಕ್ಕಂಥದ್ದು ಕೂಡ ಬಹಳ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಒಬ್ಬರೇ ಹೋಗಿರಲಿಲ್ಲ, ಬದಲಾಗಿ ಸಿಎಂ ಅವರ ಆಪ್ತರಾಗಿರ್ತಕ್ಕಂಥ ರಾಜಣ್ಣ ಕೂಡ ಹೋಗಿದ್ರು. ರಾಜಣ್ಣವರು ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ದೆಹಲಿ ಕಡೆಯಿಂದ ಬರ್ತಾ ಇರುವಂಥದ್ದು. ಆದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೈಕಮಾಂಡ್ ಬಂದಿದೆ ಅಂತಕ್ಕಂಥದ್ದನ್ನ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ಹೇಳಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ಈ ಒಂದು ಗೊಂದಲಗಳಿಗೆ ಪರಿಹಾರ ಎಳಿತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈಗ ಮಾಡಲಿಕ್ಕೆ ಆರಂಭ ಮಾಡಿದೆಯಾ ಅಂತಕ್ಕಂಥ ಒಂದು ಸುಳಿವು ಕೂಡ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಸಿದ್ದರಾಮಯ್ಯರಿಗೆ ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ನಕಾರಾತ್ಮಕವಾಗಿದೆಯಾ ಅಂತಕ್ಕಂಥ ಒಂದು ಸಂದೇಹ ಕೂಡ ಬರ್ತಾ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯರು ಯಾವ್ಯಾವಾಗ ಟ್ವೀಟ್ ಮಾಡ್ತಾರೋ, ಯಾವಾಗ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾರೋ, ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೋ ಮತ್ತು ರಾಜಕೀಯವಾಗಿ ಪ್ರಬಲ ಸಮುದಾಯಗಳ ವಿರುದ್ಧ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯರಿಗೆ ಸಂಕಷ್ಟ ಬಂದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಸಹಜವಾಗಿ ಅವರಿಗೆ ಮೂಡಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಗಂಭೀರವಾದಂಥ ಆರೋಪಗಳು ಬಂದಾಗ ಅವರದು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಿಂತು ಅಂದರೆ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದು ವರ್ಗದ ವಿರುದ್ಧ, ಕೆಲವೊಂದಷ್ಟು ವ್ಯಕ್ತಿಗಳ ವಿರುದ್ಧ ಮತ್ತು ಅಹಿಂದ ಕಾರ್ಡನ್ನು ತಮಗೆ ಬೇಕಾದ ಹಾಗೆ ಅವರು ಪ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಆ ಸಮಾವೇಶದ ಮೂಲಕ ಮಾಡಿದರು. ಸೊ ಈಗಲೂ ಕೂಡ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಕಳೆದ ನವೆಂಬರ್ನಿಂದಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಬಂದ ಸಿದ್ದರಾಮಯ್ಯರು ಈಗ ಟ್ವೀಟ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಮತ್ತೆ ಅಹಿಂದ ಕಾರ್ಡ್ಗಳನ್ನ ಪ್ಲೇ ಮಾಡ್ದಂಗೆ ಕಾಣ್ತಾ ಇದೆ. ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ನಾನೊಬ್ಬರೇ ಅಹಿಂದ ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರಾ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯರು ಎಲ್ಲ ಒಂದು ಕಡೆ ಮೇಲ್ವರ್ಗದ ವಿರುದ್ಧವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಭದ್ರ ಹಿತಾಸಕ್ತಿ ಅಂತ ಹೇಳ್ತಿದ್ದಾರೆ. ನಾನು ಕುರಿಕಾಯೋನು ಅಂತಕ್ಕಂಥ ಕಾರಣಕ್ಕಾಗಿ ನನ್ನ ವಿರೋಧಿಸ್ತಿದ್ದಾರೆ, ನನ್ನ ಜಾತಿಯ ಕಾರಣಕ್ಕಾಗಿ ವಿರೋಧಿಸ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಆ ಟ್ವೀಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಯಾವುದೋ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನ ತಡಿತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಅಥವಾ ಹೈಕಮಾಂಡ್ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದಾಗ ಒಂದು ಅಭಯವನ್ನು ಕೊಟ್ಟಿತ್ತು ಅಂತಕ್ಕಂಥದ್ದು ಕೂಡ ಚರ್ಚೆಯಲ್ಲಿದೆ. ಮಾರ್ಚ್ ಮೊದಲ ವಾರದಲ್ಲಿ ಇಬ್ಬರು ನಾಯಕರನ್ನ ಕರೆದು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಸಂದೇಶಗಳು ಹೈಕಮಾಂಡ್ ಬಂದಿತ್ತು ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ಮಾತುಕತೆ ನಡೆಯದ ಹಾಗೆ ಅದನ್ನ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಪ್ರಯತ್ನ ಭಾಗವಾಗಿ ಈ ಅಹಿಂದ ಕಾರ್ಡ್ ಪ್ಲೇ ಆಗಿದೆಯಾ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅಹಿಂದ ಅಂತಕ್ಕಂಥದ್ದು ನೆನಪು ಮಾಡಿಕೊಡೋದ್ರ ಮೂಲಕ ಹೈಕಮಾಂಡ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಪರೋಕ್ಷ ಎಚ್ಚರಿಕೆ ಕೊಡುವಂಥ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಸಂಕಷ್ಟ ಬಂದಾಗ ಸಿದ್ದರಾಮಯ್ಯರು ಅಹಿಂದ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಈಗಲೂ ಕೂಡ ಅವರಿಗೆ ಏನಾದರೂ ಕೂಡ ಸಂಕಷ್ಟದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ಚರ್ಚೆ ಆಗ್ತಿರೋದು. ಯಾಕೆಂತಂದ್ರೆ ಈ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ನಾಯಕರು ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡ್ತಕ್ಕಂಥದ್ರ ಜೊತೆಗೆ ಅಂದ್ರೆ ಆ ಸಂದರ್ಭದಲ್ಲಿ ಈ ಟ್ವೀಟ್ ಅನ್ನು ಮಾಡಿರ್ತಕ್ಕಂಥದ್ದು ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ತಾವು ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ವ್ಯಕ್ತಿಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ನಂತರ ಸತೀಶ್ ಜಾರಕಿಹೊಳಿ ಅವರೇನು ಮಾತಾಡಿದ್ರಲ್ಲ, ಈಗಾಗಲೇ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂದ್ರಲ್ಲ, ಅದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಖುಷಿ ಕೊಟ್ಟಿದೆ ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಬೇಜಾರಿನ ಸುದ್ದಿ ಆಗಿರ್ಲಿಕ್ಕಿಲ್ಲ. ಅಲ್ಲ, ಸಹಜವಾಗಿ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದಂತೂ ಸ್ಪಷ್ಟ, ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿಯೇ ಈ ಒಂದು ಸತೀಶ್ ಜಾರಕಿಹೊಳಿ ಟೀಮ್ ಅನ್ನ ಸಂತೈಸಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ್ರ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವರು ಒಬ್ಬ ಸಿಂಗಲ್ ಪರ್ಸನ್ ಅವರೇ ಅದನ್ನು ಫೈನಲ್ ಮಾಡ್ತಕ್ಕಂಥದ್ದ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿದ ಈ ಒಂದು ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು
ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣವರ ಮುಂದೆ ಈ ಸಂದರ್ಭ ಏನು ಎದುರಾಗಿದೆ ಅದನ್ನು ಡಿಫೆನ್ಸ್ ಮಾಡ್ತಕ್ಕಂಥ ಮತ್ತು ಸಹಜವಾಗಿ ಅವರ ಬೇಡಿಕೆಗೆ ತಕ್ಕಂಥ ಒಂದು ಪೂರಕವಾಗಿರುವಂಥ ಒಂದು ಆಶಾಭಾವನೆ ಮೂಡುವ ಥರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ಬೋದು ಅಥವಾ ಅವ್ರನ್ನ ಸಾಗಾಕುವಂಥ ಪ್ರಯತ್ನಗಳನ್ನು ಮಾಡಿರ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಆದರೆ ಒಂದೊಂದು ಸ್ಪಷ್ಟ, ಸತೀಶ್ ಜಾರಕಿಹೊಳಿಗೆ ಈ ಗೊಂದಲ ಮುಂದುವರಿಬಾರದು. CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರಾ ಅದನ್ನು ಕೂಡ ಕ್ಲಾರಿಫೈ ಮಾಡಿ, ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಅದನ್ನಾದರೂ ಕೂಡ ಕ್ಲಾರಿಫೈ ಮಾಡಬೇಕು, ಅಥವಾ ಈ ಸಂಬಂಧಪಟ್ಟಾಗೆ ಯಾವ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬೇಗ ಆಗೋದ್ರ ಮೂಲಕ ರಾಜ್ಯದಲ್ಲಿ ಮುಂದೆ ಆಗಬಹುದಂಥ ಅನಾಹುತ ತಪ್ಪಿಸಿ ಅಂತಕ್ಕಂಥ ಒಂದು ಏನು ಸತೀಶ್ ಜಾರಕಿಹೊಳಿ ಒಟ್ಟಾರೆ ಬೇಡಿಕೆ ಇದೆ. ಆ ಬೇಡಿಕೆಯ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಕನ್ಕ್ಲೂಸ್ ಬಂದಿದ್ದೇವೆ, ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನ ಕೊಟ್ಟು ಕಳಿಸಿದ್ರ ಅಂತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಕಳೆದ 2 ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ವಿಮಾನ ಹತ್ತುತ್ತಿದ್ದ ಹಾಗೇನೆ ಸಿದ್ದರಾಮಯ್ಯ ಟ್ವೀಟ್ ಬಂದಿರತಕ್ಕಂಥದ್ದು, ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಣ್ಣ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಮಾತು ಹೈಕಮಾಂಡ್ ಕಡೆಯಿಂದ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ DKC ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕ ಶಾಸಕರೆಲ್ಲರೂ ಕೂಡ ಮಾರ್ಚ್ ಮೊದಲ ವಾರದಲ್ಲಿ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬರುತ್ತೆ, ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಂದೇಶ ಸಿಕ್ಕಿದೆ, ಎಲ್ಲವೂ ಕೂಡ DK ಶಿವಕುಮಾರ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಕ್ಯಾಂಪಿಗೆ, ಮುಖ್ಯವಾಗಿ ಸಿದ್ದರಾಮಯ್ಯರಿಗೆ ಎಲ್ಲ ಒಂದು ಕಡೆ ಒಂದು ಸಹಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ಯಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಅಜಿತ್, ಎಸ್, ಈಗಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಕೂಡ ಬಂತು. ಮುಖ್ಯಮಂತ್ರಿಗಳ ಟ್ವೀಟ್ಗಿದು. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸಂದೇಶ ಕೊಟ್ಟಿದೆಯೋ ಅಥವಾ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರಿಗೆ ಸಂದೇಶ ಕೊಟ್ಟಿದ್ದಾರೋ? ಇಂಥ ಸಮಯದಲ್ಲಿ ಕುರುಬ ಸಮಾಜವನ್ನು ಎಳುತ್ತಂದಿದ್ದಾರೆ. ಯಾವ ಮಟ್ಟಕ್ಕೆ ಅವರ ಹೃದಯದ ಭಾವನೆ ಇದೆ ಅಂತ ಗೊತ್ತಾಗುತ್ತೆ. ಜಾತಿ ಹೆಸರಿಟ್ಕೊಂಡು ಸಾಮಾಜಿಕ ನ್ಯಾಯ, ಜಾತ್ಯತೀತತೆ ಅಂತಾರೆ. ಸಿದ್ದರಾಮಯ್ಯ ಬೆಳೆಯೋದಕ್ಕೆ ಎಲ್ಲಾ ಸಮುದಾಯ ಬೆಂಬಲ ಕೊಟ್ಟಿದೆ. ಈಗ ಸಾಮಾಜಿಕ ನ್ಯಾಯ ಜಾರಿಗೆ ತರುವುದರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯಗೆ ಈಗ ಜ್ಞಾನೋದಯವಾಗಿದೆ. ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೋ ಇಲ್ಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಮುಖರು ಏನಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಹೇಳಿ ಅವ್ರ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರು ಕುರುಬ ಸಮಾಜವನ್ನು ಎಳೆದಿರ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅವರ ಒಂದು ಹೃದಯದಲ್ಲಿ ಭಾವನೆಗಳಿದೆ ಅಂತಕ್ಕಂಥದ್ದು. ಜಾತಿಯ ಹೆಸರನ್ನ ಇಟ್ಕೊಂಡೀಗ ಇವರೇನು ಸಾಮಾಜಿಕ ನ್ಯಾಯ, ಜಾತ್ಯತೀತ ಇದೆಲ್ಲವನ್ನು ಹೇಳ್ತಾರೆ. ಇವತ್ತು ನಮ್ಮ ಕುರುಬ ಸಮಾಜದವನು ನಾನು ಅಂತ ಹೇಳಿ ನನ್ನನ್ನು ತೆಗಿಬೇಕು ಅಂತೇಳಿ ಅಸೂಯೆಯಿಂದ ಏನೋ 16-17 ಬಜೆಟ್ನ ಅತ್ಯಂತ ಆರ್ಥಿಕ ತಜ್ಞರಿಗಿಂತಲೂ ಒಳ್ಳೆಯ ರೀತಿಯ ಬಜೆಟನ್ನು ಕೊಟ್ಟಂಥವನು ನಾನು ಎಲ್ಲ ಏನೋ ಹೇಳ್ಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯ ಎಲ್ಲ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಬೆಳಿಬೇಕಾದ್ರೆ ಯಾವ್ಯಾವ ಸಮಾಜಗಳು ನಿಮ್ಮ ಪರವಾಗಿ ನಿಂತರು, ಯಾವ್ಯಾವ ಸಮಾಜದಲ್ಲಿ ನಿಮಗೆ ಬೆಂಬಲ ಕೊಟ್ಟಿದ್ದರು? ನನ್ನ ಅಭಿಪ್ರಾಯದಲ್ಲಿ ಬರೀ ಕುರುಬ ಸಮಾಜದವ್ರಿಗೆ ಮಾತ್ರ ಇವ್ರಿಗೆ ಬೆಂಬಲ ಕೊಟ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಅನ್ನೋದನ್ನು ನಾನಂತೂ ಒಪ್ಲಿಕ್ಕೆ ತಯಾರಾಗಿಲ್ಲ. ಎಲ್ಲ ಸಮಾಜಗಳಲ್ಲೂ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಡೆದಿದೆ. ಇವತ್ತು ಜಾತಿಯ ಹೆಸರನ್ನ ಸಂಕುಚಿತ ಮನೋಭಾವದಲ್ಲಿ ಇವರು ಸಾಮಾಜಿಕ ನ್ಯಾಯವನ್ನು ಇವತ್ತು ಜಾರಿಗೆ ತರ್ತಕ್ಕಂಥದ್ದು, ಅದರ ಜೊತೆಗೆ ಇವತ್ತು ಎಲ್ಲ ಸಮಾಜಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾ ಇವರು ನಮ್ಮ ಕನಕದಾಸರು, ನಾರಾಯಣ ಗುರುಗಳು, ಅಂಬೇಡ್ಕರ್ ಅವರು, ಬಸವಣ್ಣನವರು ಎಲ್ಲರ ಹೆಸರನ್ನ ಏನು ಉಚ್ಚಾರ ಮಾಡಿದ್ದಾರೆ. ಇವತ್ತು ಇದೆಲ್ಲವನ್ನು ಅವರು ಈಗೇನು ಜ್ಞಾನೋದಯ ಆಗಿದೆ ಅವರಿಗೆ. ಅದರಿಂದ ಈ ರೀತಿಯ ಅವರ ನಡವಳಿಕೆ ಬಹುಶಃ ಅವ್ರನ್ನ ಬೆಳೆಸಿದಂಥವರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಈ ಹಿಂದಿನ ಸುದ್ದಿಯಲ್ಲಿ ಹೇಳಿದ್ವಿ, ವರಿಷ್ಠರ ಭೇಟಿಗೆ ದೆಹಲಿಗೆ ಹೋಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ಹೋಗಿಲ್ಲ, ಅವರ ಜೊತೆ ಕೆಲವು ಶಾಸಕರಿರೋದು ಸಹಜ. ಆದರೆ ಕೆಲವು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳಿದ್ದಾರೆ. ಅವರು ಸಿದ್ದರಾಮಯ್ಯನವರ ಬಲಗೈ ಅಂತಿರುವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ದಿಲ್ಲಿಗೆ ಹೋಗ್ತಾರೆ ಅಂದ್ರೆ ಏನರ್ಥ? ಕೆಪಿಸಿಸಿ ಅಧ್ಯಕ್ಷರಿಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳಿದ್ದಾವೆ ಅಂತ ಅರ್ಥ. ಅದೇ ಕಾರಣಕ್ಕೋ ಏನು
ಜಿಲ್ಲೆಗಳಿಗೆ ಮೊಟ್ಟ ಮೊದಲ ಸಲ ಕಾರ್ಯಾಧ್ಯಕ್ಷರುಗಳನ್ನು ನೇಮಿಸುವುದಕ್ಕೆ ಹೊರಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಜಿಲ್ಲೆಗಳಿಗೆ ಕಾರ್ಯಾಧ್ಯಕ್ಷರುಗಳು, ಎಲ್ಲ ಜಿಲ್ಲೆಗಳಿಗಲ್ಲ, ಕೆಲವು ಜಿಲ್ಲೆಗಳಿಗೆ ಮಾತ್ರ. ಜಿಲ್ಲಾಧ್ಯಕ್ಷರುಗಳಿಗೆ ಇದು ಗೊಂದಲ ಆಗ್ತಾ ಇದೆ, ಬೇಜಾರು ಮಾಡ್ಕೊಂಡಿದ್ದಾರೆ ಅವರು. ನಮಗೆ ಸಮಾನಾಂತರವಾಗಿ ಇನ್ನೊಂದು ಹುದ್ದೆಯನ್ನ ಕೆಪಿಸಿಸಿ ಅಧ್ಯಕ್ಷರ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ತಮಗೆ ಗೊತ್ತಿಲ್ಲದ ಸೀಕ್ರೆಟ್ ಟಾಸ್ಕ್ಗಳನ್ನ ಕಾರ್ಯಾಧ್ಯಕ್ಷರುಗಳಿಗೆ ಕೊಟ್ಟಿದ್ದಾರೆ ಅಂತ ಜಿಲ್ಲಾಧ್ಯಕ್ಷರುಗಳಿಗೆ ಅನುಮಾನ. ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಪರ್ಯಾಯವಾಗಿ ಇನ್ನೊಂದು ನಾಯಕತ್ವವನ್ನು ಹುಟ್ಟು ಹಾಕಲಾಗ್ತಾ ಇದೆ ಅಂತ ಜಿಲ್ಲಾಧ್ಯಕ್ಷರುಗಳಿಗೆ ಬೇಜಾರು. ಜಿಲ್ಲೆಗಳಿಗೆ ಮೊಟ್ಟ ಮೊದಲ ಸಲ ಹಿಂದ್ಯಾವತ್ತೂ ಇಲ್ಲದೆ ಇದ್ದ ಕಾರ್ಯಾಧ್ಯಕ್ಷ ಹುದ್ದೆಗಳ ಸೃಷ್ಟಿ ಯಾಕೆ? ಕೆಪಿಸಿಸಿ ಅಧ್ಯಕ್ಷರ ತಲೆಯಲ್ಲಿ ಏನಿದೆ? ಯಾವ ಪ್ಲಾನ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನೊಳಗೆ ಚರ್ಚೆಗಳು. 2028 ಚುನಾವಣೆಯ ತಯಾರಿ ಇದು ಅನ್ನುವ ಮಾತಾಡ್ತಾ ಇದ್ದಾರೆ. ತಮಗೆ ನಿಷ್ಠರಲ್ಲದ ಜಿಲ್ಲಾಧ್ಯಕ್ಷರುಗಳನ್ನು ಪಕ್ಕಕ್ಕಿಟ್ಟು ಕಾರ್ಯಾಧ್ಯಕ್ಷರುಗಳಿಗೆ ಟಾರ್ಗೆಟ್ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಕೆಲಸ ತೆಗೆಸ್ತಾರೆ ಅಂತ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ್ಯ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೆಲವು ಜಿಲ್ಲೆಗಳ ಹೆಸರು ಇದಾವೆ ಇಲ್ಲಿ, ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ ಅಂತ. ನನ್ನ ಪ್ರಕಾರ ಯಾವ 12 ಜಿಲ್ಲಾಧ್ಯಕ್ಷರುಗಳು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ದಿಲ್ಲಿಗೆ ಹೋಗಿದ್ದಾರೆ ಅಂತಿದೆಯಲ್ಲ, ಆ 12 ಜಿಲ್ಲೆಗೆ ಕಾರ್ಯಾಧ್ಯಕ್ಷರ ನೇಮಕ ಮಾಡಿರ್ಬೇಕು ಇವರು ಅಂತ. ಅಜಿತ್, ಇಲ್ಲಿ ಬಹಳ ಪ್ರಮುಖವಾಗಿ ಸಂಶಯ ಕಾರಣವಾಗಿರ್ತಕ್ಕಂಥದ್ದು, ಸಹಜವಾಗಿ ಸಂಘಟನಾತ್ಮಕ ಉದ್ದೇಶ ಇಟ್ಕೊಂಡು ಕಾರ್ಯಾಧ್ಯಕ್ಷರ ನೇಮಕ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬದಲಾಗಿ ಇದ್ರ ಹಿಂದೆ ಬೇರೆ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳಿರುವ ಕಾರಣಕ್ಕಾಗಿ ಇದೊಂದು ರೀತಿ ಆಕ್ಷೇಪ ಕಾರಣ ಆಗಿದೆ. ನಾವು ಈಗ ಹಾಸನ, ಕೋಲಾರ ಸೇರಿದಾಗೆ ಪ್ರಮುಖ ಜಿಲ್ಲೆಗಳ ಕಾರ್ಯಾಧ್ಯಕ್ಷರ ನೇಮಕ ಸಂಬಂಧಪಟ್ಟ ಹಾಗೆ ಈಗ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಂಡಿದ್ದರೆ ನೇಮಕಾತಿ ಕೂಡ ಆಗಿದೆ. ಆದರೆ ಕೆಲವೊಂದಷ್ಟು ಟಾಸ್ಕ್ಗಳನ್ನು ಈ ಕಾರ್ಯಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಇಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಬಹಳ ಪ್ರಮುಖವಾಗಿ ಈಗಿರ್ತಕ್ಕಂಥ ಏನು ಸಂಘಟನಾತ್ಮಕವಾಗಿ ಜಿಲ್ಲಾಧ್ಯಕ್ಷರುಗಳಿದ್ದಾರೋ ಅವರ ಕಾರ್ಯವೈಖರಿ ಒಂದು ಕಡೆ ನಡೀತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಜಿಲ್ಲೆಯಲ್ಲಿ ನಡೀತಿರತಕ್ಕಂಥ ವಿದ್ಯಮಾನಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರ ಒಟ್ಟಾರೆ ಕಾರ್ಯವೈಖರಿ, ಮತ್ತು ಅವರು ಮುಂದಿನ ದಿನಗಳಲ್ಲಿ ಅವರನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾ, ಮತ್ತು ಅವರ ಒಟ್ಟಾರೆ ಅವರು ಯಾರ ಕಡೆ ಇದ್ದಾರೆ, ಭಾಳ ಪ್ರಮುಖವಾಗಿ ಅವ್ರು ನನ್ನ ಜೊತೆ ಇದ್ದಾರೋ ಅಥವಾ ಮುಖ್ಯಮಂತ್ರಿಗಳ ಪರವಾಗಿದ್ದಾರೋ, ಅವರ ಆಪ್ತರು ಯಾರ ಕಡೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಯಾವ ಜಾತಿ ಕಾಂಬಿನೇಷನಲ್ಲಿ ಅವರು ಯಾರ ಪರವಾಗಿ ಇರ್ಬೋದು, ಅಥವಾ ಫ್ಯೂಚರಲ್ಲಿ ಏನಾದರೂ ಕೂಡ ಯಾರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ವಾತಾವರಣ ಸೃಷ್ಟಿ ಆದರೆ ನಿಜವಾಗ್ಲೂ ಕೂಡ ಇವ್ರ ಜೊತೆಗೆ ನಿಲ್ತಾರಾ,
ನಿಂತರೆ ಯಾಕೆ ನಿಲ್ತಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ತಳಮಟ್ಟದಿಂದ ಪಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ತಮಗೆ ಬೇಕಾದವರನ್ನ ಕಾರ್ಯಾಧ್ಯಕ್ಷರಾಗಿ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಸಂಶಯ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇದೆ. ಆ ಕಾರಣಕ್ಕಾಗಿ ಅಧ್ಯಕ್ಷರ ಜೊತೆಗೆ ಕಾರ್ಯಾಧ್ಯಕ್ಷರ ನೇಮಕಾತಿ ಮಾಡ್ತಕ್ಕಂಥ ಏನು KPC ಅಧ್ಯಕ್ಷರ ಕ್ರಮದ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಪ್ರಭಾವವನ್ನು ಹೊಂದಿದ್ದಾರೆ. ಆದರೆ ಅಲ್ಲಿ ಎಲ್ಲವೂ ಕೂಡ ಆ ಜಿಲ್ಲೆಯಲ್ಲಿ ಎಂಟ್ರಿ ಆಗಲಿಕ್ಕೆ DK ಶಿವಕುಮಾರ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ತಮಗೆ ಒಂದು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾರ್ಯಾಧ್ಯಕ್ಷರುಗಳನ್ನ ಅತ್ಯಂತ ಸಂಘಟನಾತ್ಮಕ ಒಂದು ಪ್ರಕ್ರಿಯೆ ಭಾಗ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ನೇಮಕಾತಿ ಮಾಡಿ ಆ ಜಿಲ್ಲೆಗೆ ಎಂಟ್ರಿ ಹೊಡ್ತಕ್ಕಂಥ ಪ್ರಯತ್ನವನ್ನ DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ನಾವು ಗಮನಿಸಬಹುದು, ಉತ್ತರ ಕರ್ನಾಟಕ ಭಾಗ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕಾರಣದ ಒಂದು ಪ್ರಕ್ರಿಯೆಗಳನ್ನ DK ಶಿವಕುಮಾರ್ ಮಾಡಿ ಸಾಧ್ಯ ಇಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅಲ್ಲಿ DK ಶಿವಕುಮಾರ್ ಅಥವಾ ಅವರ ಗ್ಯಾಂಗಿಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ ಒಂದು ಚರ್ಚೆಗಳಿದೆ, ಸಹಜ ಕೂಡ. ಅದೇ ರೀತಿ ಬಹುತೇಕ ಮೈಸೂರು ಜಿಲ್ಲೆ ಸೇರಿದ ಕೆಲವು ಜಿಲ್ಲೆಗಳಲ್ಲಿ DK ಶಿವಕುಮಾರ್ ಅವರಿಗೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲೂ ಕೂಡ ಎಂಟ್ರಿ ಆಗಲಿಕ್ಕೆ DK ಶಿವಕುಮಾರ್ ಈ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಈ ಒಂದು ಕಾರ್ಯಾಧ್ಯಕ್ಷರ ನೇಮಕ ಸಂಬಂಧಪಟ್ಟ ಹಾಗೆ ಪಾರ್ಟಿ ಒಳಗಡೆ ತೀವ್ರವಾಗಿರ್ತಕ್ಕಂಥ ವಿರೋಧ ಕಾರ್ಯಕರ್ತರು ಮತ್ತು ಕೆಲ ಪ್ರಮುಖರು ಹೇಳ್ತಾ ಇರ್ತಕ್ಕಂಥ ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.